ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ಆರ್ ಮ್ಯೂಸಿಕ್ ಮಸ್ತ್ ಮಜಾ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರತಿದಿನ ಇದೇ ಟೈಮ್ ಬರ್ತಾ ಇರ್ತೀನಿ, ನೀವೆಲ್ಲರೂ ಕಾಯ್ತಾ ಇರ್ತೀರ, ಒಬ್ರಿಗೊಬ್ರು ಮಾತಾಡ್ತೀವಿ, ಕಷ್ಟ ಸುಖನ ಹಂಚ್ಕೋತೀವಿ. ಹಾಗೆ ಪ್ರತಿದಿನ ನಾವು ಒಂದು ವಿಶೇಷವಾದ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತೀವಿ. ಇವತ್ತಿನ ನಮ್ಮ ವಿಷಯ ನಮ್ಮ ಉಸಿರು, ನಮ್ಮ ಭಾಷೆ, ನಮ್ಮ ಕನ್ನಡ. ಹೌದು, ಇವತ್ತು ಕರೆ ಮಾಡಿದವರೆಲ್ಲ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡಬೇಕು. ಬನ್ನಿ, ಇವತ್ತಿನ ಪ್ರಥಮ ಕರೆ ಯಾರು ಎಲ್ಲಿಂದ ಮಾಡಿದಾರ ನೋಡೋಣ. ನಮಸ್ಕಾರ. ಹಾಯ್ ಕೃಷ್ಣ, ಮೈ ನೇಮ್ ಇಸ್ ನಂದಿನಿ. ನಮಸ್ಕಾರ. ಬೆಂಗಳೂರು KR ಪುರಮಿಂದ ಮಾತಾಡ್ತಾ ಇರೋದು. ಇದೇ ಫಸ್ಟ್ ಟೈಮ್ ಲೈನ್ ಸಿಕ್ಕಿರೋದು. ನಿಮ್ ಜೊತೆ ಮಾತಾಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ ಗೊತ್ತಾ? ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಿನ ವಿಷಯ ಗೊತ್ತಲ್ಲ ನಂದಿನಿ ಅವರೇ? ಹೋ ಗೊತ್ತು, ಕನ್ನಡದಲ್ಲೇ ಮಾತಾಡ್ಬೇಕು ಅಲ್ವಾ? ಮತ್ತೆ ನಿಮ್ಮ ಹಾಯ್ ಕೃಷ್ಣ, ಮೈ ನೇಮ್ ಇಸ್ ನಂದಿನಿ, ಬ್ಯಾಂಗ್ಳೂರ್ ಅನ್ನೋ ಮಾತಲ್ಲಿ ಕೃಷ್ಣ ನಂದಿನಿ ಬಿಟ್ರೆ ಮಿಕ್ಕಿದೆಲ್ಲ ಆಂಗ್ಲಮಯವಾಗಿದೆ. ಸಾರಿ, ಆಂಗ್ಲ. ಮೈ ಗಾಡ್. ಮತ್ತೆ ಆಂಗ್ಲ. ಅಯ್ಯೋ ನೋಡಿ, ಇದು ಅಪ್ಪಟ ಕನ್ನಡ. ಅದ್ ಸರಿ, ನೀವೇನ್ ಮಾಡ್ತಿದ್ದೀರಾ? ಸ್ಟಡಿ. ಅಲ್ಲಲ್ಲ, ವಿದ್ಯಾಭ್ಯಾಸ. ನೋಡಿ ನೋಡಿ, ನೀವು ಬಳಸೋ ಪ್ರತಿಯೊಂದು ಪದದಲ್ಲೂ ಆಂಗ್ಲ ಭಾಷೆ ನುಸುಳ್ತಾ ಇದೆ. ನೀವು ನಿಜವಾಗ್ಲೂ ಕನ್ನಡಿಗರಾ? 100% ಕನ್ನಡಿಗರು ರೀ. ಅದಕ್ಕೆ ಕನ್ನಡಕ್ಕೆ ಇವತ್ತು ಈ ಗತಿ ಬಂದಿರೋದು. ಅಲ್ಲ ರೀ ನಂದಿನಿ ಅವರೇ, 100ಕ್ಕೆ 100ರಷ್ಟು ಕನ್ನಡಿಗರು ಅಂತೀರಾ, ಮತ್ತೆ 100ಕ್ಕೆ 200ರಷ್ಟು ಬರೀ ಆಂಗ್ಲದಲ್ಲೇ ಮಾತಾಡ್ತಿರಲ್ಲ. ಯಾಕೆ? ಕನ್ನಡ ಮಾತಾಡೋಕೆ ಅವಮಾನನ ಅಥವಾ ಆಂಗ್ಲದ ಬಗ್ಗೆ ವ್ಯಾಮೋಹನ? ಎರಡು ಅಲ್ಲ ಕೃಷ್ಣ, ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಗುಗ್ಗು ಅಂತ ತಿಳ್ಕೊತಾರೆ ಅನ್ನೋ ಭಯ. ಯಾರೇ ಅದು? ನಮ್ಮ ತಾಯಿನ ತಾಯಿ ಅಂದ್ರೆ ಗುಗ್ಗು ಅನ್ನೋ ಗುಲಾಮ್ರು. ಭಾಷೆ ಅಂದ್ರೆ ನಮ್ಮ ಆತ್ಮ ಇದ್ದಾಗೆ, ಅದು ಸತ್ತೋದ್ರೆ ನಾವು ಸತ್ತೋಗ್ತೀವಿ. ಭಾಷೆಯಿಂದನೇ ಒಂದು ಜನಾಂಗದ ಸಂಸ್ಕೃತಿ, ಸಂಪ್ರದಾಯ, ಸಂಬಂಧಗಳು ತಿಳಿಯೋದು. ದಯವಿಟ್ಟು ಯಾರಿಗೂ ಹೆದರ್ಕೊಂಡು ನಮ್ಮ ಭಾಷೆನ ನಾಶ ಮಾಡಬೇಡಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಕೇಳಿದ್ರಲ್ಲ ವೀಕ್ಷಕರೇ, ಇದು ಇವರೊಬ್ಬರ ಅನಿಸಿಕೆ ಅಲ್ಲ, ನಮ್ಮ ಕನ್ನಡಿಗರ ಮನಸ್ಥಿತಿ. ನಾವು ಬದುಕೋದಕ್ಕೆ ನೂರಾರು ಭಾಷೆಗಳನ್ನ ಕಲಿಯೋಣ, ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡದಲ್ಲೇ ಮಾತಾಡೋಣ ಅಂತ ಹೇಳ್ತಾ, ಚೆಲ್ಲಾಟ ಚಿತ್ರದಿಂದ ಒಂದು ಸುಂದರವಾದ ಗೀತೆ ನೋಡ್ಕೊಂಡ್ ಬರೋಣ.